ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ವಿಡಿಯೋನ ನಾನು ಈವ್ನಿಂಗಿಂದ ಶೂಟ್ ಮಾಡ್ತಾ ಇರುವಂಥದ್ದು ಆಯಿತಾ. ಅಂದರೆ ಸಿಯಾನ್ ಶಾಲೆಯಿಂದ ಹಿಂದೆ ಬಂದ ನಂತರದ ವಿಡಿಯೋಸ್ ಇದೆಲ್ಲ. ಅಂದರೆ ಅಲ್ಲಲ್ಲಿ ಒಂದೊಂದು ಕ್ಲಿಪ್ಪಿಂಗ್ಸನ್ನು ನಾನು ಶೂಟ್ ಮಾಡಿ ಇಟ್ಕೊಂಡೆ, ಒಂದು ವ್ಲಾಗ್ ಮಾಡಿ ಹಾಕುವ ಅಂತ ಹೇಳಿ. ಯಾವಾಗಲೂ ಬೆಳಿಗ್ಗೆದೇ ಹಾಕೋದಲ್ವ, ಹಾಗೆ ಸಂಜೆದು ಕೂಡ ಒಂದು ಶೂಟ್ ಮಾಡುವ ಅಂತ ಹೇಳಿ ಟ್ರೈ ಮಾಡಿದ್ದೇನೆ. ಆದರೆ ಫುಲ್ ನನಗೆ ಕವರ್ ಮಾಡಲಿಕ್ಕೆ ಆಗಲಿಲ್ಲ. ಕವರ್ ಮಾಡಿದರೂ ಸಹ ಅದು ಲಾಂಗ್ ಆಗ್ತದೆ. ಹಾಗಾಗಿ ನಾನು ಅಲ್ಲಲ್ಲಿ ಒಂದೊಂದು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ಆಯಿತಾ. ನಾನು ಸೇಲ್ ಮಾಡುವ ಟಿಫಿನ್ ನೋಡಿ, ನೀವು ತಗೊಂಡವ್ರಿಗೆ ಗೊತ್ತಿರ್ಬೋದು, ಈ ರೀತಿಯಲ್ಲಿ ಇರುವಂತಹ ಟಿಫಿನ್ ಅಲ್ವಾ. ಸೊ ನೀವು ಟಿಫಿನನ್ನು ಕ್ಲೀನಾಗಿ ತೊಳಿಬೇಕಾಯ್ತಾ. ಯಾರಾದರೂ ರಬ್ಬರನ್ನು ತೆಗೆಯದೆ ತೊಳಿತಾ ಇದ್ದೀರಾ ಅಂದರೆ ರಬ್ಬರನ್ನು ತೆಗೆದೇ ವಾಶ್ ಮಾಡಬೇಕು ಡೈಲಿ. ಅದರ ಒಂದು ವಾಷರ್ ರೀತಿಯ ರಬ್ಬರ್ ಇರ್ತದೆ ಅಲ್ವಾ, 4 ಕಡೆ ಅಥವಾ 3 ಕಡೆ ಎಷ್ಟೆಲ್ಲ ಕಂಪಾರ್ಟ್ಮೆಂಟಿಗೆ ಕೊಟ್ಟಿದೆ ನೋಡಿ ರಬ್ಬರ್ಸ್, ಅದನ್ನು ತೆಗೆದು ವಾಶ್ ಮಾಡಬೇಕಾಯ್ತಾ. ಇಲ್ಲಾಂದರೆ ಅದರಲ್ಲಿ ಫುಡ್ ಪಾರ್ಟಿಕಲ್ಸ್, ಫುಡ್ ಇದು ರೆಸಿಡ್ಯೂ ಎಲ್ಲ ಇದ್ದು ಅಲ್ಲಿ ಆ ಒಂದು ಸಿಲಿಕಾನ್ ರಬ್ಬರ್ ಏನಿದೆ ಅದು ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಮಾಯ್ಶ್ಚರ್ ಬಿಡದ ರೀತಿಯಲ್ಲಿ ರಾತ್ರಿ ಅದನ್ನು ಚೆಂದ ಮಾಡಿ ಒಣಗಿಸಿ ಎಲ್ಲ ಯೂಸ್ ಮಾಡಿದರೆ ಏನಾಗೋದಿಲ್ಲ ನೋಡಿ. ಈಗ ನಾನು ಇದು ಯೂಸ್ ಮಾಡ್ತಾ ಇರುವಂಥದ್ದು 3ನೇ ವರ್ಷ. ಅದು ಅವನ ಕೈಯಿಂದ ಕೆಳಗೆ ಬಿದ್ದು ಅದರ ಸೈಡ್ಸ್ ಎಲ್ಲ ಸ್ವಲ್ಪ ಎಲ್ಲ ಕಟ್ಟಾಗಿದೆ, ಆ ರೀತಿಯಲ್ಲೆಲ್ಲ ಇದೆ. ಬಟ್ ಓವರಾಲ್ ಏನು ಅದರ ಪರ್ಫಾರ್ಮೆನ್ಸಲ್ಲಿ ಏನೂ ಕೂಡ ಕಡಿಮೆ ಆಗಲಿಲ್ಲ ಆಯಿತಾ. ಒಳ್ಳೆ ಕ್ವಾಲಿಟಿಯ ಟಿಫಿನ್. ಹಾಗಾಗಿ ನೀವು ಚೆಂದ ಮಾಡಿ ಮೇಂಟೈನ್ ಮಾಡ್ತೀರಾದರೆ ನಿಮಗೆ 2-3 ವರ್ಷ ತನಕ ಕೂಡ ಯೂಸ್ ಮಾಡ್ಬೋದು. ಆದರೆ ನಿಮ್ಮ ಮಕ್ಕಳು ಒಂದು ವೇಳೆ ಅದನ್ನು ತೆಗೆದು ಬಿಸಾಡೋದು ಅಥವಾ ಆಗಾಗ ಕೆಳಗೆ ಬೀಳಿಸೋದು, ಸ್ಪೆಷಲಿ ಫುಡ್ ಇಲ್ಲದೇ ಇರುವಾಗ ಬಿದ್ದರೆ ಏನಾಗೋದಿಲ್ಲ, ಫುಡ್ ಭಾರ ಅದರೊಳಗೆ ಇರುವಾಗ ಬಿದ್ದರೆ ಆಬ್ವಿಯಸ್ಲಿ ಏನಾದರೂ ಡ್ಯಾಮೇಜ್ ಆಗ್ಬೋದು. ಹಾಗಾಗಿ ಆದಷ್ಟು ಮಕ್ಕಳಿಗೆ ಕೂಡ ಜಾಗ್ರತೆ ಮಾಡಲಿಕ್ಕೆ ಹೇಳಿ ಆಯಿತಾ. ಹಾಗೆ ನನಗೆ ಇವತ್ತು ಸಂಜೆ ಕೇಕ್ ಆರ್ಡರ್ ಇದೆ, ನಾಳೆ ನಾಳ್ದಿಗೆಲ್ಲ. ಹಾಗಾಗಿ ಅದರದ್ದು ಕೂಡ ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ಬೇಕು. ಹಾಗೆ ನಾನು ಮಗುವನ್ನು ಕರ್ಕೊಂಡು ಕೇಕ್ ರೂಮಿಗೆ ಬಂದೆ. ತುಂಬ ದಿನದಿಂದ ನಾನು ಕೇಕ್ ಆರ್ಡರ್ಸನ್ನು ತಗೊಂಡೇ ಇರಲಿಲ್ಲ. ಯಾಕೆಂದರೆ ಈ ಮಳೆಯಲ್ಲಿ ಕ್ರೀಮನ್ನು ತಂದಿಟ್ಟರೆ ಕ್ರೀಮ್ ಬೇಗ ಹಾಳಾಗುವಂಥದ್ದು. ಯಾಕೆಂದರೆ ಕರೆಂಟ್ ಇರೋದಿಲ್ಲ ಸರಿಯಾಗಿ. ಫ್ರಿಜ್ ಅಂತ ಹೇಳಿದ ನಂತರ ಅದಕ್ಕೆ ಕರೆಕ್ಟ್ ಟೆಂಪ್ರೇಚರ್ ಕೂಡ ನಮಗೆ ಮೇಂಟೈನ್ ಮಾಡಬೇಕು. ಹಾಗೆ ಕ್ರೀಮೆಲ್ಲ ಅಂದರೆ ಒಟ್ರಾಶಿ ಇಡಲಿಕ್ಕೆಲ್ಲ ಆಗಲ್ಲ, ತುಂಬ ಜಾಗ್ರತೆ ಮಾಡಬೇಕು. ಹಾಗಾಗಿ ನಾನು ರೀಸ್ಟಾಕ್ ಮಾಡೇ ಇರಲಿಲ್ಲ. ಹಾಗೆ ನಾನು ಹಸ್ಬೆಂಡ್ ಹತ್ರ ಇವತ್ತು ಹೇಳಿದೆ, ಅಂದರೆ ನಾಳೆ ನಮ್ಮ ಅತ್ತೆಯ ಬರ್ಡೇ, ಹಾಗೆ ಕೇಕ್ ಮಾಡಲಿಕ್ಕೆ ಉಂಟು, ಅದಕ್ಕೆ ಕ್ರೀಮನ್ನು ತರಲಿಕ್ಕೆ ಹೇಳಿದ್ದೆ. ಹಾಗೆ ಹಸ್ಬೆಂಡ್ ಬೆಳ್ತಂಗಡಿಗೆ ಹೋಗಿ ಬರುವಾಗ ಕ್ರೀಮನ್ನು ತಗೊಂಡು ಬಂದಿದ್ದರು. ಇನ್ನೂ ನಾನು ಕೇಕ್ದು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ತುಂಬ ದಿನಗಳಾಗಿದೆ ಆಯಿತಾ. ಈಗ ಒಂದು 2 ವೀಕ್ಸ್ ಮೇಲೇ ಆಯಿತು ನಾನು ಕೇಕ್ಸನ್ನು ಆರ್ಡ್ರನ್ನ ತಗೊಳ್ಳಿದ್ದೆ. ಮಗುವಿಗೆ ನಾನು ನೆನೆ ವಿಡಿಯೋದಲ್ಲಿ ಹೇಳಿದ ಹಾಗೆಯೇ 9 ತಿಂಗಳಿದು ಇಂಜೆಕ್ಷನ್ ಆಗಿತ್ತಲ್ಲ, ಹಾಗೆ 1 ಪಾಪ ಅದರದ್ದು ಊದಿದೆ ಆಯಿತಾ. ಅದು ಇಂಜೆಕ್ಷನ್ ಕೊಟ್ಟಲ್ಲಿ ಸ್ವೆಲ್ಲಿಂಗ್ ಬರ್ತದಲ್ಲ ಅದು. ಹಾಗೆ ಅದಕ್ಕೆ ನೋವು ಕೂಡ ತುಂಬ ಉಂಟು, ಜ್ವರ ಕೂಡ ಉಂಟು. ಹಾಗೆ ಅಗಾರು ರೀಜೆನ್ಸಿ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಂದೇ ಹೊತ್ತಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ 2-3 ಡಿಶಸನ್ನು ನಿಮಗೆ ಕುಕ್ ಮಾಡ್ಕೊಳ್ಬೋದು. ನಾನಿವತ್ತು ಇದರಲ್ಲಿ ಎಗ್ಗನ್ನು ಬಾಯ್ಲ್ ಮಾಡಲಿಕ್ಕಿದ್ದೇನೆ. ಸಿಂಪಲ್ ಆಯಿತಾ. ಇದಕ್ಕೆ ನಾನಿಲ್ಲಿ ನೀರನ್ನು ಹಾಕಿ ಕೊಟ್ಟಿದ್ದೇನೆ, ಹಾಗೂ ಇಲ್ಲಿ ಸ್ವಿಚ್ಚನ್ನು ಆನ್ ಮಾಡಿ ನಾಬನ್ನು ಟರ್ನ್ ಮಾಡಿದ್ದೇನೆ. ಈಗ ಇದು ಹೀಟ್ ಆಗ್ತಾ ಇದೆ, ಆಲ್ರೆಡಿ ಬಬಲ್ಸ್ ಬರೋದನ್ನು ನೀವು ನೋಡ್ಬೋದು. ನನಗೆ ಸ್ವಲ್ಪ ಹೊತ್ತಿನ ನಂತರ ಇದರಲ್ಲಿ ಒಂದು ಚಿಕ್ಕ ಕೇಕ್ ಕೂಡ ಬೇಕ್ ಮಾಡಲಿಕ್ಕಿದೆ. ಹಾಗಾಗಿ ನಾನು ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ಯಾಂಡನ್ನು ಕೊಟ್ಟಿದ್ದೇನೆ. ಇದೆಲ್ಲ ಅಟ್ಯಾಚ್ಮೆಂಟ್ಸ್ ಕೂಡ ಇದರಲ್ಲೇ ಬರ್ತದೆ ಆಯಿತಾ. ಇದರಲ್ಲಿ ನಾನು ಎಗ್ಗನ್ನು ಇವಾಗ ಇಟ್ಟು ಕೊಟ್ಟಿದ್ದೇನೆ. ಜಸ್ಟ್ ಮುಚ್ಚಿಟ್ರೆ ಆಯಿತು, ಕ್ವಿಕ್ಕಾಗಿ ನಿಮಗೆ ಇದರಲ್ಲಿ ಸ್ಟೀಮ್ ಆಗಿ ಸಿಗ್ತದೆ. ಹಾಗೂ ಎಗ್ಗನ್ನು ನೀವು ಕೆಳಗಡೆ ಇಟ್ಟು ಸ್ಟೀಮ್ ಮಾಡ್ತಾ ಇದ್ದೀರ ಆದರೆ ಮೇಲ್ಗಡೆ ಇನ್ನೊಂದು 0.92 ಲೀಟರ್ ಇದು ಕೆಪಾಸಿಟಿ ಇರುವಂತಹ ಒಂದು ಸ್ಟೇನ್ಲೆಸ್ ಸ್ಟೀಲ್ ಇದು ಸ್ಟೀಮರನ್ನು ಕೂಡ ಕೊಟ್ಟಿದ್ದಾರೆ. ಹಾಗೂ ಇದೆಲ್ಲದೂ ಕೂಡ ಫುಡ್ ಗ್ರೇಡ್ ಇದು ಮೆಟೀರಿಯಲ್ ಆಗಿರೋದ್ರಿಂದ ನಿಮಗೆ ಏನು ಕೂಡ ಟೆನ್ಷನ್ ಇರೋದಿಲ್ಲ. ನೀವು ನೋಡ್ಬೋದು ಎಷ್ಟು ಕ್ವಿಕ್ಕಾಗಿ ಎಷ್ಟು ಚೆನ್ನಾಗಿ ಎಗ್ಸ್ ಕೂಡ ಬಾಯ್ಲ್ ಆಗಿದೆ ಅಂತ ಹೇಳಿ. ಇದರಲ್ಲಿ ನಿಮಗೆ ಒಂದೇ ಟೈಪ್ ಇದಲ್ಲ, ಬೇರೆ ಬೇರೆ ಟೈಪ್ ಇದು ಕುಕ್ಕಿಂಗನ್ನು ಮಾಡ್ಬೋದು. ನೀವೇನಾದರೂ ಹಾಸ್ಟೆಲಲ್ಲಿದ್ದೀರಾ ಅಥವಾ PGಯಲ್ಲೆಲ್ಲ ನಿಲ್ತಾ ಇದ್ದೀರಾ ಆದರೆ ಕ್ವಿಕ್ಕಾಗಿ ನಿಮಗೆ ಮೀಲ್ಸನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ತುಂಬ ಒಳ್ಳೆಯದು. ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ ಆಯಿತು. ಕೇಕ್ ಮಾಡಲಿಕ್ಕೆ ನಾನು ಮೈದಾ ಎಲ್ಲ ಆಗನೇ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಇವಾಗ ಎಗ್ಸನ್ನು ಕ್ರ್ಯಾಕ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಹೊಸ ಫ್ರೆಶ್ ಎಗ್ಸ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಕ್ರ್ಯಾಕ್ ಮಾಡ್ತಾ ಇದ್ದೇನೆ. ಇಲ್ಲಾದರೂ ಒಂದು ಪಾತ್ರೆಗೆ ಮೊದಲಿಗೆ ಕ್ರ್ಯಾಕ್ ಮಾಡಿ ಸರಿ ಇದ್ದರೆ ಮಾತ್ರ, ಅಂದರೆ ಕ್ಲೀನ್ ಇದೆ ಆದರೆ ಫ್ರೆಶ್ ಇದೆ ಆದರೆ ಮಾತ್ರ ನಾನು ಯೂಸ್ ಮಾಡುವಂಥದ್ದು. ಹಾಗೆ ಇಲ್ಲಿ ಮಗುವಿಗೆ ಇಲ್ಲಿ ನಮ್ಮ ಕಿಚನಿಗೆ ಬರುವಲ್ಲಿ ಒಂದು ಮೆಟ್ಲ ರೀತಿಯಲ್ಲಿ ಇದೆ, ಅಂದರೆ ಮೇಲೆದು ಕಿಚನಿಂದ ಕೆಳಗೆ ಕಿಚನಿಗೆ ಬರುವಲ್ಲಿ ಅಲ್ಲಿ ಹತ್ತಿ ಹೋಗಲಿಕ್ಕೆ ಗೊತ್ತುಂಟಾಯ್ತಾ. ಆದರೆ ಕೆಳಗೆ ಇಳಿದು ಬರಲಿಕ್ಕೆ ಗೊತ್ತಿಲ್ಲ. ಇಳಿದು ಬರುವಾಗ ಫಸ್ಟು ಮುಖವನ್ನು ಕೆಳಗೆ ಮಾಡಿಯೇ ಬರುವಂಥದ್ದಲ್ಲ, ಹಾಗೆ ಬಿದ್ದರೆ ಪೆಟ್ಟಾಗ್ತದೆ ಅವನಿಗೆ. ಹಾಗೆ ನಾನು ಅಲ್ಲಿ ಅವನ ಪ್ಲೇ ಮ್ಯಾಟ್ ಅಥವಾ ಕುಷನ್ಗಳು ಏನಾದರೂ ತಂದು ಹಾಕಿಡುವಂಥದ್ದು ನಾನು ಕೆಲಸ ಮಾಡುವಾಗ, ಅಥವಾ ಅವನನ್ನು ನೋಡ್ಕೊಳ್ತಾನೆ ಇರೋದು. ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ನನ್ನ ಕಣ್ಣು ನನ್ನ ಬ್ರೈನ್ ಎಲ್ಲದು ಹಿಂದೆನೇ ಇರುವಂಥದ್ದು, ಎಂತ ಮಾಡ್ತಾನೆ ಅಂತ ಹೇಳಿ. ಯಾಕೆಂದರೆ ಇವನ್ ಕೂಡ ಸೇಮ್ ಡೇ ನನ್ನ ಹಾಗೇನೆ ಆಯಿತಾ.
ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೋದು, ಏನಾದರೂ ಒಂದು ಉಪದ್ರ ಮಾಡ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಎತ್ತಿಟ್ಕೊಂಡು ಕೆಲಸ ಮಾಡುವಂಥದ್ದು, ಸ್ವಲ್ಪ ಹೊತ್ತು ಕೆಳಗಿಟ್ಟು ಕೆಲಸ ಮಾಡುವಂಥದ್ದು. ಕೆಳಗೆ ಇಟ್ಟರೆ ಈಗ ಅದೇ ಒಂದು ಡೈಲಾಗ್ ಉಂಟಲ್ಲ, ಕೆಳಗೆ ಇಟ್ಟರೆ ಇರುವೆ ತಗೊಂಡು ಹೋಗ್ತದೆ, ಮೇಲೆ ಇಟ್ಟರೆ ಕಾಗೆ ತಗೊಂಡು ಹೋಗ್ತದೆ ಅಂತ ಹೇಳಿ. ಹಾಗೆ ಕೆಳಗೆ ಇಟ್ಟರೆ ನಮ್ಮ ಡೇಲನ್ನು ಅವನನ್ನು ತಗೊಂಡು ಹೋಗ್ತಾನೆ, ಮೇಲೆ ಇಟ್ಟರೆ ಅವನಾಗಿ ಕೆಳಗೆ ಬೀಳ್ತಾನೆ ಅಂತ ಉಪದ್ರ ಆಗಿದೆ. ಈಗ ಮೇಲಿಟ್ಟರು ಕೂಡ ಡೇಲನ್ನು ತಗೊಂಡು ಹೋಗ್ತಾನೆ ಆಯಿತಾ. ಎಲ್ಲಿಟ್ಟರೆ ಕೂಡ ಅವನನ್ನು ಸಮಾಧಾನದಲ್ಲಿ ಮಲಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವನಿಗೆ ಅಂದರೆ ಎಕ್ಸೈಟ್ಮೆಂಟ್ ಆಟ ಆಡಲಿಕ್ಕೆ ಅವನ ಜೊತೆ. ಆದರೆ ಅವನ ಜೊತೆ ಆಟ ಆಡೋದಿಲ್ಲ ಅಂತ ಹೇಳಿ ಅವನ ತಲೆಗೆ, ಮೈಗೆ, ಕುತ್ತಿಗೆ ಸಮೇತ ಹಿಡಿತಾನೆ ಒಂದು ಕೋಪ ಬಂದರೆ. ಹಾಗೆ ನಾನೇ ಇಟ್ಕೊಂಡಿರುವಂಥದ್ದು, ನಾನು ಎಲ್ಲಿ ಹೋದರೂ ಕೂಡ ಕರ್ಕೊಂಡು ಹೋಗ್ತೇನೆ, ಸ್ನಾನ ಮಾಡುವಾಗ ಕೂಡ ಕರ್ಕೊಂಡು ಹೋಗ್ತೇನೆ, ಅಥವಾ ನನಗೆ ಯೂರಿನ್ ಪಾಸ್ ಮಾಡಲಿಕ್ಕೆ ಎಲ್ಲಿಗೆ ಹೋಗ್ಲಿಕ್ಕಿದ್ರು ಕೂಡ ನಾನು ಕರ್ಕೊಂಡೇ ಹೋಗುವಂಥದ್ದು, ಚಿಕ್ಕದನ್ನು ಬಿಟ್ಟು ಹೋಗೋದಿಲ್ಲ. ಹಾಗೆ ಇವರಿಬ್ಬರು ಕೆಳಗೆ ನೇಬರ್ ಮನೆಗೆ ಹೋಗಿದ್ರು. ಸಂಜೆ ಬಂದು ಸಿಯೋನಿಗೆ ಹೋಮ್ವರ್ಕ್ ಇತ್ತು, ಹೋಮ್ವರ್ಕ್ ಎಲ್ಲ ಆಗಿದೆ ಆಯಿತು, ಅದನ್ನು ನಾನೇನು ಶೂಟ್ ಮಾಡಲಿಲ್ಲ. ಅದಾದ ನಂತರ ನನಗೆ ತಲೆಗೆ ಓದೋದು ಶೂಟ್ ಮಾಡ್ಬೋದಿತ್ತು ಅಂತ ಹೇಳಿ ಹಾಗೆ ಸ್ಟಾರ್ಟ್ ಮಾಡಿದ್ದು ನಾನು. ಹೋಮ್ವರ್ಕ್ ಎಲ್ಲ ಆಗಿದೆ, ಹೋಮ್ವರ್ಕ್ ಎಲ್ಲ ಆಗಿ ನೇಬರ್ ಮನೆಗೆ ಹೋಗಿದ್ರು. ಹಾಗೆ ಕುಸ್ತಿ ಮಾಡಿ ಮಕ್ಕಳನ್ನು ನಾನೀಗ ಕರ್ಕೊಂಡು ಬಂದಿದ್ದೆ. ಸ್ನಾನಕ್ಕೆ ಬರೋದೇ ಕಷ್ಟದಲ್ಲಿ, ತುಂಬ ಕಷ್ಟದಿಂದ ಎತ್ಕೊಂಡು ಬರುವಂಥದ್ದು ಸ್ನಾನಕ್ಕೆ. ಎಲ್ಲನಂತೂ ಬರೋದೇ ಇಲ್ಲ. ಹಾಗೆ ಇಬ್ಬರನ್ನು ಕರ್ಕೊಂಡು ಬಂದು ಸ್ನಾನ ಎಲ್ಲ ಮಾಡಿಸಿ ಅವರಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡುವಾಗಲೇ ನನಗೆ ಫುಲ್ಲು ಸುಸ್ತಾಗಿರ್ತದೆ. ನಾನಿವತ್ತು ಬೇಗ ಸ್ನಾನ ಮಾಡಿದೆ ಆಯಿತಾ. ಹಿಂದೆ ಒಲೆಯಲ್ಲಿ ನಾವು ಅನ್ನ ಮಾಡ್ತೇವಲ್ಲ, ಅದೇ ಒಲೆಯಲ್ಲಿ ಅನ್ನ ಎಲ್ಲ ಆದ ನಂತರ ಬೆಂಕಿ ಉಳಿತದಲ್ಲ, ಅದರಲ್ಲಿ ನೀರನ್ನು ಇಟ್ಟು ನಾನು 2-2:30 ಆಗೋಗಲೇ ಸ್ನಾನ ಮಾಡೋದು. ಯಾಕಂದರೆ ಈಗ ಮಾವ ಕೂಡ ಇಲ್ಲ, ಮಾವ ಇದ್ದರೆ ಮಗುವನ್ನು ನೋಡ್ಕೊಳ್ತಾರೆ. ಆಗ ನನಗೆ ಇವರೆಲ್ಲ ಇರುವಾಗ ಸ್ನಾನ ಮಾಡಿ ಬರ್ಬೋದು, ಆದರೆ ಮಾವ ಇಲ್ಲದೇ ಇರುವಾಗ ಕಷ್ಟ ಆಗ್ತದೆ. ಹಾಗೆ ನಾನು ಬೇಗನೆ ಸ್ನಾನ ಮಾಡಿಬಿಟ್ಟೆ. ಸ್ನಾನ ಮಾಡಿ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಕಾಫಿ ಕೂಡ ಬೇಗನೆ ಕುಡಿದಿದ್ದೆ. ಇವತ್ತು 3:30 ಆಗುವಾಗಲೇ ನನಗೆ ಒಂದು ಕಪ್ಪು ಕಾಫಿ ಕುಡಿಬೇಕು ಸಂಜೆ, ಇಲ್ಲದೆ ನನಗೆ ಸಮಾಧಾನ ಇಲ್ಲ. ಹಾಗೆ ಕಾಫಿ ಎಲ್ಲ ಕುಡಿದು ನಾನು ರೆಡಿಯಾಗಿದ್ದೆ. ಹಾಗೆ ಸಿಯೋನ್ ಆ ಟೈಮ್ನಲ್ಲಿ ಬೇಗ ಬಂದ. ಹಾಗೆ ಬಂದ ನಂತರ ಪಟಾಪಟಾಗಿ ನನ್ನ ಕೆಲಸಗಳನ್ನು ಮಾಡ್ಕೊಳ್ತೇನೆ. ಹಾಗೆ ನಾನು ಬ್ರೇಕ್ಫಾಸ್ಟಿಗೆ ನಾಳೆ ಪಲಾವನ್ನು ಮಾಡಲಿಕ್ಕಿದ್ದೇನೆ. ಹಾಗೆ ರೆಸಿಪಿ ಕೂಡ ಕೆಲವರೆಲ್ಲ ಕೇಳ್ತಾ ಇದ್ದೀರಾ, ಶಾರ್ಟ್ಸಲ್ಲಿ ಹಾಕಿದ್ದೆ ಅಲ್ಲ, ಹಾಗೆ ನಾನು ಮಾಡುವ ಪಲಾವ್ ರೆಸಿಪಿ ಆಯಿತು, ಅದನ್ನು ನಾನು ಶೇರ್ ಮಾಡ್ತೇನೆ ಇದೇ ವಿಡಿಯೋದಲ್ಲಿ. ಯಾರಾದರೂ ಟ್ರೈ ಮಾಡೋದವರಿದ್ದರೆ ಟ್ರೈ ಮಾಡಿ ನೋಡಿ ಈ ರೀತಿ ಒಂದು ಸಲ, ಈಸಿ. ಹಾಗೆ ನಿಮಗೆ ಇದು ಗರಂ ಮಸಾಲೆ ಎಲ್ಲ ಬಾಯಿಗೆ ಸಿಗ್ತದೆ ಅಂತ ಹೇಳಿ ಹೆದ್ರಿ ತಿನ್ನಬೇಕಂತ ಇಲ್ಲ, ಎಂಥ ಕೂಡ ಪುಡಿ ಎಲ್ಲ ಹಾಕಲಿಕ್ಕಿಲ್ಲ ಆಯಿತಾ. ಈಸಿ ರೆಸಿಪಿ, ಅದನ್ನು ಕೂಡ ಶೇರ್ ಮಾಡ್ತೇನೆ. ಹಾಗೆ ಸ್ವಲ್ಪ ಹೊತ್ತು ನಾನು ಮಗುವನ್ನು ಹತ್ತಿರ ಕೊಟ್ಟಿದ್ದೆ ಹಿಡ್ಕೊಳ್ಳಿಕ್ಕೆ, ಅವರಿಗೆ ಹಿಡ್ಕೊಂಡು ಅಭ್ಯಾಸ ಇಲ್ಲ ಅವನನ್ನು. ಹಾಗೆ ಅವರು ಹೇಳ್ತಿದ್ರು ಬೇಗ ತೆಕ್ಕೋ ಅಂತ ಹೇಳಿ, ಯಾಕೆಂದರೆ ಅವನು ಕೈಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಮಾವ ಆದರೆ ಸ್ವಲ್ಪ ಗಟ್ಟಿ ಇದ್ದಾರೆ, ಅವರು ಹಿಡ್ಕೊಳ್ತಾರೆ, ಮತ್ತು ಅವನು ಮಾವನ ಜೊತೆ ಕೂತ್ಕೊಳ್ತಾನೆ. ಅವನಿಗೆ ಅಂದರೆ ಅಭ್ಯಾಸ ಇದೆ ಅಲ್ಲ, ಮಾವನನ್ನು ನೋಡಿ ಅವರ ಪ್ರೆಸೆನ್ಸ್ ಗೊತ್ತು. ಆದರೆ ಅತ್ತೆ ಅಷ್ಟೊಂದು ಅವನಿಗೆ ಅಂದರೆ ಕ್ಲೋಸ್ ಇಲ್ಲ, ಹಾಗಾಗಿ ಅವನಿಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ತಾನೆ, ಮತ್ತೆ ಕೂತ್ಕೊಳ್ಳೋದಿಲ್ಲ, ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ನಾನು ಬೇಗ ಅವರನ್ನೆಲ್ಲ ಸ್ನಾನ ಮಾಡಿಸಿ ಅವರನ್ನು ಸೆಟ್ ಮಾಡಿ ಅವರಿಗೆ ಸೊಳ್ಳೆಯ ಮದ್ದನ್ನು ಹಚ್ಚಿಕೊಟ್ಟು ಮೊಬೈಲನ್ನು ಕೊಟ್ಟು ಬಂದೆ. 1 ಗಂಟೆ ನಾನು ಸಂಜೆ ಅವರಿಗೆ ಮೊಬೈಲ್ ಕೊಡ್ತೇನೆ, ಅವ್ರಿಗೆ ಏನು ಬೇಕು ಅದನ್ನು ನೋಡ್ಬೋದು, ಗೇಮ್ ಆಡೋದಾದರೆ ಆಡ್ಬೋದು ಅಂತ ಹೇಳಿ. ಹಾಗೆ ಅವ್ರದ್ದು ಟೈಮಲ್ಲಿ ಕೊಡುವಂಥದ್ದು ಅವರಿಗೆ. ಹಾಗೆ ಇಬ್ಬರಿಗೆ ಕೂಡ ಒಂದು ಮೊಬೈಲನ್ನು ಕೊಟ್ಟಿದ್ದೇನೆ. ಅವನು ದೊಡ್ಡವನು ಅದರಲ್ಲಿ ಏನಾದರೂ ನೋಡುವಾಗ ಚಿಕ್ಕವನು ಕೂಡ ಅದನ್ನೇ ನೋಡ್ತಾ ಇರ್ತಾನೆ. ಆ ಟೈಮ್ನಲ್ಲಿ ನಾನು ಬಂದು ಇಲ್ಲಿ ಲಾಂಡ್ರಿ ಎಲ್ಲ ಫೋಲ್ಡ್ ಮಾಡಲಿಕ್ಕಿತ್ತು, ತೊಳೆದಿಟ್ಟಂಥ ಬಟ್ಟೆ ಅದನ್ನೆಲ್ಲ ಫೋಲ್ಡ್ ಮಾಡಿ ಅದರ ಜಾಗದಲ್ಲಿ ಇಡ್ತಾ ಇದ್ದೀನಿ. ಎಲ್ಲ ದಿನ ಇದೇ ರೀತಿ ಫೋಲ್ಡ್ ಮಾಡ್ತೇನೆ ಅಂತ ಇಲ್ಲ, ಒಂದೊಂದು ದಿನ ರಾಶಿ ಅಲ್ಲಿಂದ ತರುವಂಥದ್ದು ಬೆಡ್ ಮೇಲೆ ಹಾಕುವಂಥದ್ದು. ನನ್ನನ್ನು ನೋಡಿ ನೀವು ಯಾರು ಕೂಡ ನಾನು ಪರ್ಫೆಕ್ಟಾಗಿ ಮನೆ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಳ್ಬೇಡಿ, ಹಾಗೆ ನಿಮ್ಮನ್ನು ನೀವು ದೂರ್ಕೊಳ್ಬೇಡಿ. ನಾನು ಇವತ್ತು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ನನಗೆ ಪುರ್ಸೊತ್ತಿತ್ತು, ಎನರ್ಜಿ ಇತ್ತು, ಮಾಡ್ತಾ ಇದ್ದೇನೆ. ಆದರೆ ಎಲ್ಲ ದಿನ ನಾನು ಮಾಡ್ತೇನೆ ಅಂತ ಇಲ್ಲ. ಕೆಲವೊಂದು ದಿನ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿಂದ ತಂದು ಬೆಡ್ ಮೇಲೆ ರಾಶಿ ಹಾಕ್ತೇನೆ ಹೊರಗೆ, ಮತ್ತು ಮಲಗಲಿಕ್ಕೆ ಹೋಗುವಾಗ ಬೆಡ್ ಮೇಲಿಂದ ತಗೊಂಡೋಗಿ ಇನ್ನೊಂದು ಹೊರಗಡೆ ತೊಟ್ಟಿಲಿದೆ ಅಲ್ಲ ಮಗುವಿದೆ, ಅದರಲ್ಲಿ ರಾಶಿ ಹಾಕ್ತೇನೆ. ಬೆಳಿಗ್ಗೆ ಹಾಗೆಯೇ ಫೋಲ್ಡ್ ಮಾಡುವಂತ ಹೇಳಿ ತಂದು ಪುನಃ ಬೆಡ್ ಮೇಲೆ ಹಾಕಿ ಅಲ್ಲಿ ಬೆಡ್ ಸೈಡಲ್ಲಿ ಇಟ್ಟು ಮತ್ತೆ ಯಾವಾಗಲಾದರೂ ಟೈಮ್ ಸಿಗುವಾಗ ಫೋಲ್ಡ್ ಮಾಡುವಂಥದ್ದು. ನಾನು ಕೂಡ ನಿಮ್ಮ ಹಾಗೇನೆ ಆಯಿತಾ. ನಮ್ಮ ಮನೆ ಪರ್ಫೆಕ್ಟಾಗಿ ನೀಟಾಗಿ ಟೈಡಿಯಾಗಿ ಕಾಣ್ತದೆ ಅಂತ ಹೇಳಿದರೆ ಎಲ್ಲ ಮೂಲೆಗಳು ಅದೇ ರೀತಿ ಇರ್ತದೆ ಅಂತ ಇಲ್ಲ, ಒಂದೊಂದು ಮೂಲೆ ಒಂದೊಂದು ರೀತಿಯಲ್ಲಿ ಇರ್ತದೆ. ಈಗ ಮಳೆಗಾಲ ಆಗಿರೋದ್ರಿಂದ ತುಂಬ ಇದು ಬರೋದಾಯ್ತಾ, ನಮ್ಮ ಭಾಷೆಯಲ್ಲಿ ಪಿಸೊಳ್ಳಿ ಅಂತ ಹೇಳ್ತಾರೆ. ಎಂತ ಹೇಳಿದ್ರೆ ನನಗೆ ಅದಕ್ಕೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಕೀಟಗಳು ಇನ್ಸೆಕ್ಟ್ಸ್ ಎಲ್ಲ ಬರ್ತದೆ ಆಯಿತಾ ಲೈಟಿಗೆ. ಹಾಗೆ ಬೆಡ್ ಮೇಲೆ ತುಂಬ ಇನ್ಸೆಕ್ಟ್ಸ್ ಎಲ್ಲ ಬಿದ್ದಿರ್ತದೆ, ಸತ್ತದ್ದು ಚಿಕ್ಕದೆಲ್ಲ. ಹಾಗೆ ನಾನು ಅದನ್ನೆಲ್ಲ ಕೊಡಕ್ಕಿ ತೆಗೆಯುವಂಥದ್ದು. ದಿನದಲ್ಲಿ 2 ಸಲ ನಾನು ಹಾಗೆಯೇ ಕ್ಲೀನ್ ಮಾಡ್ತೇನೆ. ಬೆಳಿಗ್ಗೆ ಕೂಡ ಎದ್ದೇಳುವಾಗ ಕ್ಲೀನ್ ಮಾಡ್ತೇನೆ, ಮತ್ತು ರಾತ್ರಿ ಮಲಗಲಿಕ್ಕೆ ಮುಂಚೆ ಕ್ಲೀನ್ ಮಾಡ್ತೇನೆ. ಹಾಗೆ ಮಗುವಿಗೆ ಸ್ನಾನ ಮಾಡಿಸಲಿಕ್ಕೆ ಹೋಗಲಿಕ್ಕೆ ಮುಂಚೆ ಒಮ್ಮೆ ಬಂದು ಕೇಕ್ ನೋಡಿ ಹೋಗುವ ಅಂತ ಹೇಳಿ ಬಂದೆ. ಕೇಕ್ ರೆಡಿ ಆಗಿರಲಿಲ್ಲ. ಹಾಗೆ ಪುನಃ ಸ್ವಲ್ಪ ಟೈಮರನ್ನು ರನ್ ಮಾಡಿ ಇಟ್ಟು ನಾನು ಮಗುವನ್ನು ಸ್ನಾನ ಮಾಡಿಸಿ ಬರುವಾಗ ಫುಲ್ಲು ಚಂಡಿ ಮುದ್ದೆ ಆಗಿದ್ದೇನೆ ನಾನು, ಸುಸ್ತಾಗಿ. ಇಲ್ಲಿ ಇವನು ಟಿಪಾಯಿ ಅಡಿಯಲ್ಲಿ ಕೂತಿದ್ದಾನೆ, ಆದರೆ ಸೈಡ್ ಟೇಬಲ್ ಇದೆಯಲ್ಲ ಅದರ ಅಡಿಯಲ್ಲಿ ಕೂತಿದ್ದಾನೆ, ಅಥವಾ ಸೋಫಾದ ಅಡಿಯಲ್ಲಿ ಅಥವಾ ಯಾವುದಾದ್ರೂ ಮೂಲೆಯಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿದರೆ ಅವನು
ನಿಮಗೆ ಗೊತ್ತಾಗಿರ್ಬೋದು ಹೆಚ್ಚಾಗಿ ತಾಯಂದ್ರಿಗೆ ಮೋಷನ್ ಪಾಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅವನಿಗೆ ಯಾವುದಾದ್ರೂ ಒಂದು ಮೂಲೆ ಬೇಕಾಯ್ತಾ, ಮೂಲೆಯಲ್ಲಿ ಹೋಗಿ ಕೂತ್ಕೊಂಡು ಅಥವಾ ಯಾವುದ್ರದ್ದಾದ್ರೂ ಅಡಿಗೆ ಹೋಗಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿದರೆ ಮೋಷನ್ ಪಾಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅರ್ಥ. ಹಾಗೆ ಇನ್ನು ಅದೊಂದು ರೆಡಿ ಆಯಿತು. ಇನ್ನು ಅದನ್ನು ಪುನಃ ಕರ್ಕೊಂಡೋಗಿ ವಾಶ್ ಮಾಡುವಷ್ಟರಲ್ಲಿ ಸಾಕಾಗ್ತದೆ. ವಾಶ್ ಮಾಡಿ ಆ ಬಟ್ಟೆನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಅಂದರೆ ಈಗ ಕ್ಲಾತ್ ಡೈಪರ್ ಆಗಿದ್ದೇನಲ್ಲ ಅದನ್ನೊಮ್ಮೆ ವಾಶ್ ಮಾಡಬೇಕು. ಹಾಗೆ ಅದರದ್ದೆಲ್ಲ ಒಂದೊಂದು ರೀತಿಯ ತಲೆನೋವು ಹಾಗೆಯೇ ಇರ್ತದೆ. ಏನು ಮಾಡೋದು, ಮಕ್ಕಳು ಚಿಕ್ಕವರಿದ್ದರೆ ಹಾಗೆಯೇ ದಿನದಲ್ಲಿ 10ರಿಂದ 15 ಸಲ ಮೋಷನ್ ತೊಳೆದ ದಿನ ಕೂಡ ಇದೆ. ಒಂದೊಂದು ದಿನ ಒಂದು ಮೋಷನ್ ಮಾಡದೇ ಇರುವಂಥ ದಿನಗಳು ಕೂಡ ಇರ್ತದೆ ಆಯಿತಾ. ಹಾಗೆ ನಂದು ಸ್ನಾನ ಬೇಗ ಆದದ್ರಿಂದ ನಾನು ಸ್ವಲ್ಪ ಬಚಾವಾದೆ. ಮತ್ತು ಮಗುವಿಗೆ ನೋಡಿ ಕಾಲು ದಪ್ಪಾಗಿದೆ, ಅದಕ್ಕೆ ಸ್ವಲ್ಪ ನಾನು ವಾಮ್ ವಾಟ್ರನ್ನು ಹಾಗೆ ಹಿಡ್ಕೊಂಡಿದ್ದೆ ಸ್ವಲ್ಪ ಹೊತ್ತಿಗೆ, ಸ್ವಲ್ಪ ಅವನಿಗೆ ರಿಲೀಫ್ ಸಿಗಲಿ ಅಂತ ಹೇಳಿ. ಹಾಗೆ ಅದೆಲ್ಲ ಆಗಿ ಮಗುವಿದು ಸ್ನಾನ ಆಗಿದೆ ಅಲ್ಲ, ಅವನಿಗೆ ಕೂಡ ಕ್ರೀಮ್ ಹಚ್ಚಿದ್ದೇನೆ. ಶರ್ಟ್ ಯಾಕೆ ಹಾಕಲಿಲ್ಲ ಅಂತ ಕೇಳಬೇಡಿ, ತುಂಬ ಸೆಕೆ ಉಂಟು ಮಂಗಳೂರಾಚೆ, ಜೂನ್ ಆದರೂ ಕೂಡ, ಹಾಗಾಗಿ ನಾನು ಹಾಕಲಿಲ್ಲ. ಅವ್ರು ಹಾಗೆಯೇ ಇರ್ತಾರೆ, ಹೀಗೆ ಎಷ್ಟು ಓಪನ್ ಇರ್ತಾರೆ ನೋಡಿ ಮಕ್ಕಳು, ಅಷ್ಟು ಅವರ ಇಮ್ಯುನಿಟಿ ಪವರಿಗೆ ಒಳ್ಳೆಯದಾಯ್ತಾ. ಹಾಗೆ ನನ್ನ ಮಕ್ಕಳಿಗೆ ತೊಂದರೆ ಆಗುವಂಥ ಥಿಂಗ್ಸನ್ನು ನಾನು ಮಾಡೋದಿಲ್ಲ. ಹಾಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಮಕ್ಕಳು ನನಗೆ ಕೂಡ ಇಂಪಾರ್ಟೆಂಟ್. ಕೆಲವರು ಕಾಮೆಂಟ್ ಮಾಡ್ತಾರೆ, ಹಾಗೆ ನಾನು ಮೊದಲೇ ಹೇಳುವಂಥದ್ದು, ಸುಮ್ಮನೆ ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ. ಹಾಗೆ ಅವತ್ತು ರಾತ್ರಿಯಲ್ಲಿ ಮಕ್ಕಳಿಗಿಬ್ಬರಿಗೆ ಕೂಡ ಊಟ ಮಾಡಿಸಿದೆ. ಚಿಕ್ಕದಕ್ಕೆ 2ಕ್ಕೆ ದೊಡ್ಡದಕ್ಕೆ 2ಕ್ಕೆ, ಚಿಕ್ಕದನ್ನು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಳಿಸಿದೆ. ಮತ್ತು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಅವನು. ಆ ನಂತರ ಏನೂ ಶೂಟ್ ಮಾಡಲಿಲ್ಲ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡಬೇಕಂತ ಇದ್ದೆ. ರಾತ್ರಿಯೇ ನಾನು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡುವಂಥದ್ದು ಯೂಶ್ವಲಿ ವೆಜಿಟೇಬಲ್ಸನ್ನು. ಆದರೆ ನಿನ್ನೆ ರಾತ್ರಿ ಹಸ್ಬೆಂಡಿಗೆ ಕೂಡ ಫ್ಯಾಕ್ಟ್ರಿಯಲ್ಲಿ ತುಂಬ ಲೇಟ್ವರೆಗೆ ಕೆಲಸ ಇತ್ತಂತ, ಅವ್ರು ಬರುವಾಗ 12 ಗಂಟೆ ಆಗಿದೆ. ಹಾಗೆ ಟೈಮ್ ಸಿಗಲಿಲ್ಲಲ್ಲ. ಮತ್ತು ಮಕ್ಕಳು ಮಲಗಿದ ನಂತರ ಕೂಡ ಬಿಟ್ಟು ಹೋಗುವಾಗ ಎಲ್ಲವೂ ಆಗಾಗ ಎದ್ದೇಳುವಂಥದ್ದೇ ಇರುವಂಥದ್ದು. ಹಾಗೆ ಯಾವುದರ ಮೈ ಮೇಲೆ ಹೋಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗೆ ನಾನು ಬಿಟ್ಟು ಹೋಗಲಿಲ್ಲ, ಜೊತೆಗೆ ಮಲಗಿದ್ದೆ ನಾನು ಕೂಡ. ಮತ್ತು ಇಲ್ಲಿ ಬೆಳಿಗ್ಗೆ ಎದ್ದಿವಾಗ ಚಾಗೆ ಇಟ್ಟಿದ್ದೆ. ನಂತರ ಸೋನಾ ಮಸೂರಿ ರೈಸ್ ಆಯಿತಾ. ಇದು ತುಂಬ ಕಾಸ್ಟ್ಲಿದೇನಲ್ಲ, ಎಷ್ಟು 54 ರೂಪಾಯಿ ಇದೆ ಎಷ್ಟರದ್ದು ಸೋನಾ ಮಸೂರಿ ರೈಸ್. ನಿಮ್ಗೆ ಇಷ್ಟ ಬರೋ ರೈಸ್ ಯೂಸ್ ಮಾಡ್ಬೋದು. ನಾನು ಎಕ್ಸ್ಪರ್ಟ್ ಏನೂ ಅಲ್ಲ, ನನ್ನ ಗೋಟು ರೆಸಿಪಿ ಇದು. ನಾನು ಮೊದಲೆಲ್ಲ ಮಾಡ್ತಾ ಇದ್ದಂಥದ್ದು. ನನಗೆ ತುಂಬ ಇಷ್ಟ ಪಲಾವ್ ಅಂತ ಹೇಳಿದರೆ. ಆದರೆ ನಮ್ಮ ಮನೆಯಲ್ಲಿ ಅತ್ತೆ ತಿನ್ನೋದಿಲ್ಲ ಇದನ್ನು, ಅತ್ತೆಗೆ ಇಷ್ಟ ಇಲ್ಲ ಪಲಾವ್ ಅಂತ ಹೇಳಿದರೆ. ಹಾಗೆ ಅವರು ತಿನ್ನೋದಿಲ್ಲ ಅಂತ ಹೇಳಿ ನಾನು ಇಷ್ಟು ವರ್ಷ ಮಾಡ್ತಾ ಇರಲಿಲ್ಲ. ಆದರೆ ಒಬ್ರಿಗೋಸ್ಕರ ಅಂತ ಹೇಳಿ ಬೇರೆಯವರೆಲ್ಲರೂ ತಿಂತಾರಲ್ಲ, ಹಾಗೆ ಅವರಿಗೇನಾದರೂ ಸಪ್ರೇಟಾಗಿ ಬೇರೆ ಬ್ರೇಕ್ಫಾಸ್ಟ್ ಮಾಡಿದರೆ ಆಯಿತು. ಅವರು ತಿನ್ನೋದಿಲ್ಲ ಅಂತ ಹೇಳಿ ನಾನು ಕೂಡ ಮಾಡದೇ ಇದ್ದರೆ ನನ್ನ ಮಕ್ಕಳಿಗೆ ಕೂಡ ಅಭ್ಯಾಸ ಆಗೋದಿಲ್ಲ. ಮತ್ತು ಈ ಒಂದು ನೆಪದಲ್ಲಿ ಸ್ವಲ್ಪ ವೆಜಿಟೇಬಲ್ ಆದರೂ ಮಕ್ಕಳ ಹೊಟ್ಟೆಗೆ ಹೋಗಲಿ ಅಂತ ಹೇಳಿ ನಾನು ಆ ರೀತಿಯಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದೇನೆ. ವಾರದಲ್ಲಿ ಒಂದು ದಿನ ಈಗ ನಾನು ವೆಜಿಟೇಬಲ್ ಪಲಾವನ್ನು ಮಾಡ್ತಾಯಿದ್ದೇನೆ. ಇಲ್ಲಿ ನಾನು ಏನೆಲ್ಲ ಯೂಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನಾನೆಲ್ಲ ಚಾಪರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇವತ್ತು ಲೇಟ್ ಆಯಿತು, ಯಾಕೆಂದರೆ ರಾತ್ರಿ ಕಟ್ ಮಾಡಿಟ್ಟರೆ ಮಾತ್ರ ಬೇಗ ಬೆಳಿಗ್ಗೆ ಮಾಡ್ಕೊಳ್ಳಿಕ್ಕಾಗ್ತದೆ, ಇಲ್ಲಾದರೆ ತುಂಬ ಕಷ್ಟ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ನಾನು ಗ್ರೀನ್ ಬೀನ್ಸ್, ಕ್ಯಾರೆಟ್, ಪೊಟೆಟೊ ಮತ್ತು ಬಟಾಣಿ ಅಷ್ಟನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ 1 ಮುಷ್ಟಿಯಷ್ಟು ಕೊರಿಯಾಂಡರ್, ಮತ್ತೊಂದು ಅರ್ಧ ಮುಷ್ಟಿಯಷ್ಟು ಇದು ಮಿಂಟುಂಟಲ್ಲ ಪುದೀನ, ಅದನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನಾನೊಂದು 3 ಹಸಿರು ಮೆಣಸು, ಖಾರದ ಅನುಸಾರವಾಗಿ ನೀವು ಹಾಕ್ಬೋದು. ಅದಾದ ನಂತರ 1 ತುಂಡು ಶುಂಠಿ, 5-6 ಎಸಳು ಬೆಳ್ಳುಳ್ಳಿ ಆಯಿತಾ. ಇಷ್ಟನ್ನು ಹಾಕ್ಕೊಂಡು ಇದಕ್ಕೇ ಗರಂ ಮಸಾಲ ಹಾಕ್ತೇನೆ. 1 ತುಂಡು ಚಕ್ಕೆ, 4 ಲವಂಗ, 2 ಏಲಕ್ಕಿ, 1 ಸ್ಟಾರ್ ಅನಿಸಿದ್ದು ಪೀಸ್, ಇಷ್ಟನ್ನು ಹಾಕ್ಕೊಳ್ತೇನೆ. ಇದನ್ನು ಗರಂ ಮಸಾಲವನ್ನು ನಾನು ಇದರಲ್ಲಿ ಹಾಕಿ ಗ್ರೈಂಡ್ ಮಾಡೋದು. ಯಾಕೆಂತ ಹೇಳಿದರೆ ಮಧ್ಯದಲ್ಲಿ ನನಗೆ ಪರ್ಸ್ನಲಿ ನನಗೇ ಸಿಕ್ಕಿದರೆ ಕೋಪ ಬರ್ತದೆ, ಏಲಕ್ಕಿ ಏನಾದರೂ ಕಚ್ಚುವಾಗ ಸಿಕ್ಕಿದರೆ. ಇನ್ನು ಮಕ್ಕಳಿಗೆ ಸಿಕ್ಕಿದರೆ ಹೇಳುತ್ತೆ ಬೇಡ, ಅದರಲ್ಲಿ ಕಸ ಇದೆ ಅಂತ ಹೇಳಿ ಬರ್ತಾರೆ ನನ್ನ ಮಕ್ಕಳು. ಹಾಗೆ ಇದು ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿಬಿಟ್ರೆ ತೊಂದರೆಯೇ ಇಲ್ಲ, ಯಾರಿಗೆ ಕೂಡ ಬಾಯಿಗೆ ಕಚ್ಚುವಾಗ ಸಿಗೋದಿಲ್ಲ, ಕಣ್ಣು ಮುಚ್ಚಿ ತಿನ್ಬೋದು ಅಲ್ವಾ. ಹಾಗಾಗಿ ಈ ರೀತಿ ನಾನು ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವಂಥದ್ದು. ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಅನಿಸಿದ್ದು ಪೀಸ್, ಜಿಂಜರ್, ಗಾರ್ಲಿಕ್, ಗ್ರೀನ್ ಚಿಲ್ಲಿ, ಕೊರಿಯಾಂಡರ್ ಮತ್ತು ಮಿಂಟ್ ಇಷ್ಟನ್ನು ಹಾಕಿದ್ದೇನೆ. ಇದನ್ನು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವಂಥದ್ದು. ಈಸಿ ರೆಸಿಪಿ ಆಯ್ತು, ಯಾರಾದರೂ ಟ್ರೈ ಮಾಡಲಿಲ್ಲ ಆದರೆ ಮಾಡಿ ನೋಡಿ. ಮೊದಲನೇ ಸಲ ಯಾರಿಗೂ ಕರೆಕ್ಟ್ ಬರೋದಿಲ್ಲ. ಮೊದಲನೇ ಸಲ ನಂದು ಕೂಡ ಪಲಾವ್ ಅಕ್ಕಿನೇ ಇತ್ತು, ಆದರೆ ಇವಾಗ ಮಾಡಲಿಕ್ಕೆ ಗೊತ್ತಾಗಿದೆ. ಅಕ್ಕಿಯನ್ನು ನಾನು ಒಂದೂವರೆ ಅಲ್ಲ 1/4 ಲೋಟದಷ್ಟು ತಗೊಂಡಿದ್ದೇನೆ. ಅದನ್ನು ನೀರು ಹಾಕಿ ಇಟ್ಟಿದ್ದೇನೆ. ಇದೆಲ್ಲ ರೆಡಿ ಮಾಡುವಷ್ಟು ಹೊತ್ತು ನೀರು ಹಾಕಿ ನೆನೆಸಿ ಇಟ್ಟಿದ್ದೇನೆ ವಾಶ್ ಮಾಡಿಕೊಂಡು. ಆನಂತರ ಇಲ್ಲಿ ನಾನು ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿದರೆ ಇದರ ಟೇಸ್ಟೇ ಹೋಗ್ತದೆ ಆಯಿತಾ. ಪಲಾವ್ ಮಾಡುವಾಗ ಯಾವಾಗ ನಾವು
ಸನ್ಫ್ಲವರ್ ಆಯಿಲನ್ನೇ ಯೂಸ್ ಮಾಡಬೇಕಂದ್ರೆ ಟೇಸ್ಟ್ಲೆಸ್ ಆಯಿಲನ್ನೇ ಯೂಸ್ ಮಾಡಬೇಕು, ಫ್ಲೇವರ್ಲೆಸ್. ಹಾಗೆ ನಾನು ಸನ್ಫ್ಲವರ್ ಆಯಿಲನ್ನು ಹಾಕಿಟ್ಟು ಬಂದಿದ್ದೇನೆ. ನೀವು ಬೇಕಾದರೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಬರ್ತದೆ ಟೇಸ್ಟ್. ತುಪ್ಪ ಕಾಸ್ಟ್ಲಿ ಅಲ್ಲ, ಹಾಗೆ ನಾನು ಹಾಕಲಿಲ್ಲ, ಸನ್ಫ್ಲವರ್ ಆಯಿಲನ್ನು ಹಾಕಿದ್ದೇನೆ. ಆನಂತರ ಪಲಾವ್ ಎಲೆ ಅಂತ ಹೇಳ್ತಾರಲ್ವ, ಪಲಾವ್ ಸೊಪ್ಪು ಅಂತ ಹೇಳ್ತಾರೆ, ಕೆಲವರು ಬಿರಿಯಾನಿ ಸೊಪ್ಪು ಅಂತ ಹೇಳ್ತಾರೆ, ಅದರ ಗಿಡ ಉಂಟು. ಅದನ್ನು ಒಂದು 2 ಪೀಸನ್ನು ತಗೊಂಡಿದ್ದೇನೆ, ಅದರದ್ದು 2 ಎಲೆ ತಗೊಂಡಿದ್ದೇನೆ. ಮತ್ತು ಒಂದು ಕರಿ ಲೀಫ್ ಇದುಂಟಲ್ಲ, ಇದರದ್ದು ಇದು ಎಂತ ಹೇಳ್ತಾರೆ, ಒಂದು ಗರಿ ಬೇವಿನ ಸೊಪ್ಪಿದು ತೆಗೆದಿದ್ದೇನೆ, ಅದನ್ನು ಕೂಡ ಹಾಕಿ ಕೊಡ್ತಾ ಇದ್ದೇನೆ. ಆಯಿಲಿಗೆ ಡೈರೆಕ್ಟಾಗಿ ನಾನು, ನಿಮ್ಮ ಹತ್ರ ಬೇ ಲೀಫ್ ಇದೆ ಆದರೆ ಅದು ಕೂಡ ಹಾಕ್ಬೋದು. ಅಂದರೆ ಬೇ ಲೀಫಿಗೆ ಅಂತ ಹೇಳ್ತಾರೆ, ಗೊತ್ತಾಯ್ತು ಅಂತ ಅಂದ್ಕೊಳ್ತೇನೆ. ಅದನ್ನು ಉಂಟಲ್ಲ, ಅದನ್ನು ಹಾಕ್ಬೋದು, ನನ್ನ ಹತ್ರ ಇಲ್ಲ, ಹಾಗೆ ಅದನ್ನು ಸ್ಕಿಪ್ ಮಾಡಿದ್ದೇನೆ. ಮತ್ತು ನಾನಿಲ್ಲಿ ಚಾಪ್ ಮಾಡಿದ್ದು, ನಾನೆಲ್ಲ ವೆಜಿಟೇಬಲನ್ನು ಚಾಪರಲ್ಲಿ ಚಾಪ್ ಮಾಡ್ಕೊಂಡಂಥದ್ದು. ಹಾಗೆ ಅನಿಯನನ್ನು ಹಾಕಿ ಕೊಟ್ಟಿದ್ದೇನೆ. ಅನಿಯನ್ನ ಕೆಂಪಾಗುವವರೆಗೆಲ್ಲ ಮಾಡಿದರೆ ಒಳ್ಳೆಯದು, ನನಗೆ ಪುರ್ಸೊತ್ತಿಲ್ಲ ಆಯಿತಾ, ಆಲ್ರೆಡಿ ಲೇಟ್ ಆಗಿದೆ, 7 ಗಂಟೆ ಆಗಿದೆ. ಹಾಗೆ ನಾನು ಆನಿಯನನ್ನು ಹಾಕಿ ಕೊಟ್ಟಿದ್ದೇನೆ. ಆನಿಯನನ್ನು ಹಾಕಿದ ನಂತರ ನೆಕ್ಸ್ಟ್ ಇನ್ನು ಫಟಾಫಟಾಗಿ ಎಲ್ಲ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೇನೆ. ಆನಿಯನ್ ಸ್ವಲ್ಪ ಸಾಲ್ಟ್ ಮಾಡ್ಕೊಳ್ತೇನೆ ಅಷ್ಟೇ, ಸ್ವಲ್ಪ ಇದಾಗುವ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಲೂಸೆಂಟ್ ಆಗುವಾಗ ಉಳಿದ ಎಲ್ಲದನ್ನು ಆ್ಯಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೇನೆ. ನೀವು ಬೇಕಾದರೆ ಜಿಂಜರ್ ಗಾರ್ಲಿಕ್ ನಿಮಗೆ ಗ್ರೈಂಡ್ ಮಾಡಲಿಕ್ಕೆ ಬೇಡ ಆದರೆ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈ ಟೈಮ್ನಲ್ಲಿ ಹಾಕ್ಕೊಂಡ್ರೆ ಆಯಿತು, ಈರುಳ್ಳಿ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮತ್ತು ಬಟಾಣಿ ಸಿಗ್ತದಲ್ಲ ಪ್ಯಾಕೆಟ್, ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ನಿನ್ನೆ ರಾತ್ರಿಯೇ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಬಟಾಣಿ ನನಗೆ ಇಷ್ಟ, ಹಾಗೆ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಆನಂತರ ಇಲ್ಲಿ ಕ್ಯಾರೆಟ್ ಮತ್ತು ಗ್ರೀನ್ ಬೀನ್ಸ್ ಇದೆ ಅಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ನಾನು ಮುಂಚೆ ಹಾಸ್ಟೆಲಲ್ಲಿ ಕಲಿಯುವಾಗ ಪಲಾವ್ ಮಾಡ್ತಾಯಿದ್ರು, ವಾರದಲ್ಲಿ ಒಂದು ದಿನ ಶನಿವಾರ. ತುಂಬ ಟೇಸ್ಟ್ ಇರ್ತಿತ್ತು, ಡಾಲ್ಡಾ ಎಲ್ಲ ಹಾಕಿ ಮಾಡ್ತಿದ್ರು, ಆಗ ತುಂಬ ಟೇಸ್ಟ್ ಇರ್ತಿತ್ತು. ಅಂದರೆ ತುಂಬ ಟೇಸ್ಟ್, ಯಾಕೆಂದರೆ ಅದು ಒಂದೇ ತಿಂಡಿ ಟೇಸ್ಟ್ ಆಗ್ತಾಯಿದ್ದು, ಬೇರೆ ಯಾವುದು ಸರಿ ಇರ್ತಿರಲಿಲ್ಲ. 5 ವರ್ಷ ತಿಂದಿದ್ದೇನೆ ನಾನು ಅದು ತಿಂಡಿಯನ್ನು. ಹಾಗೆ ನನಗೆ ಪಲಾವ್ ತುಂಬ ಇಷ್ಟ ಮೊದಲಿಂದನೂ. ಒಂದು ಟೊಮ್ಯಾಟೊ, ಒಂದು ಪೊಟೆಟೊವನ್ನು ಹಾಕ್ಕೊಂಡಿದ್ದೇನೆ, ಕಟ್ ಮಾಡಿ ಇಟ್ಕೊಂಡಿರೋದು. ಇದೆಲ್ಲದನ್ನು ನಾನು ಕಟ್ ಮಾಡಿ, ನಾನು ಮೀಲ್ ಪ್ರೆಪ್ ಮಾಡುವಂಥ ಬಾಕ್ಸ್ ಇದೆ ಅಲ್ಲ, ಅದರಲ್ಲೇ ಹಾಕಿಟ್ಕೊಳ್ಳುವಂಥದ್ದು ಯೂಶ್ವಲಿ. ಆದರೆ ಈ ಸಲ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನೀಗ ಎಲ್ಲ ಫ್ರೆಶ್ ಆಗಿ ಹಾಕ್ಕೊಳ್ತಾ ಇದ್ದೇನೆ. ಆ ರೀತಿ ಮಾಡಿದರೆ ತುಂಬ ಈಸಿ ಆಯಿತಾ, 5 ಮಿನಿಟ್ಸಲ್ಲಿ ನಮಗೆ ಕುಕ್ಕರನ್ನು ಗ್ಯಾಸಲ್ಲಿ ಇಟ್ಟು ಬಿಡ್ಬೋದು. ಅರಿಶಿನ ಪುಡಿಯನ್ನು ಹಾಕಿ ಕೊಟ್ಟಿದ್ದೇನೆ ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊಡ್ಬೋದು. ನಾನಿದು ಸ್ವಲ್ಪ ಬಾಡ್ತಾ ಇರುವಾಗಲೇ, ಅಂದರೆ ಎಲ್ಲ ಇವತ್ತು ಟೈಮ್ ಇಲ್ಲ ಅಂತ ಹೇಳಿ, ಇಲ್ಲಾಂದರೆ ನೀವು ಒಂದೊಂದನ್ನೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಅಂದರೆ ಈ ಮಸಾಲದಲ್ಲಿಯೇ. ಹಾಗೆ ರುಬ್ಬಿಟ್ಕೊಂಡ ಮಸಾಲ ಉಂಟಲ್ಲ, ಅದನ್ನು ಕೂಡ ಹಾಕಿ ಕೊಡ್ತಾ ಇದ್ದೇನೆ. ಮತ್ತು ಈ ರುಬ್ಬಿ ಇಟ್ಕೊಂಡಿದ್ದಂಥ ಜಾರ್ ಉಂಟಲ್ಲ, ಅದನ್ನು ವಾಶ್ ಮಾಡಿ, ಅಂದರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಮುಚ್ಚಳವನ್ನು ಹಾಕಿ ಅಲ್ಲಾಡಿಸಿ, ಮುಚ್ಚಳದಲ್ಲಿ ಇರೋದನ್ನು ಕೂಡ ತೆಗೆದು ಉಳಿದಂಥ ನೀರೆಷ್ಟು ಗೊತ್ತಾ, ಆಗ ನಾನು ಅಕ್ಕಿದು ಲೋಟದಲ್ಲಿ ನೀರು ತಗೊಂಡಿದ್ದಲ್ಲ, ಅದರಲ್ಲಿ ಅರ್ಧ ಲೋಟದಷ್ಟು, 1 ಲೋಟ ಅಕ್ಕಿಗೆ 2 ಲೋಟ ನೀರು ಅನ್ನುವ ಒಂದು ರೇಷ್ಯೋದಲ್ಲಿ ನೀವು ತಗೊಳ್ಬೇಕು. ಹಾಗೆ ನಾನಿಲ್ಲಿ ನೆನೆಸಿಟ್ಟ ಅಕ್ಕಿಯನ್ನು ಕೂಡ ಈಗನೇ ಆ್ಯಡ್ ಮಾಡಿ ಕೊಡ್ತಾ ಇದ್ದೇನೆ. ಇದರದ್ದು ನೀರನ್ನು ನಾನು ಆದಷ್ಟು ಕಡಿಮೆ ಬೀಳುವ ರೀತಿಯಲ್ಲಿ ಹಾಕಿ ಕೊಟ್ಟಂಥದ್ದು, ಯಾಕೆಂದರೆ ನಮಗೆ ಎಕ್ಸ್ಟ್ರಾ ನೀರು ಬೇಡ. ಎಕ್ಸ್ಟ್ರಾ ನೀರು ಹಾಕಿದರೆ ತುಂಬ ನೀರಾಗ್ತದೆ, ಆದರೆ ತುಂಬ ಡ್ರೈ ಕೂಡ ಆಗಬಾರ್ದು, ಸ್ವಲ್ಪ ನೀರು ಇರಬೇಕು ಪಲಾವ್, ಮತ್ತು ಅದು ಡ್ರೈ ಆಗಿ ಬರ್ತದೆ. ಅಂದರೆ ಓಪನ್ ಮಾಡುವಾಗ ಸ್ವಲ್ಪ ನೀರಿದ್ದರೆ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಕರೆಕ್ಟಾಗಿ ಡ್ರೈ ಆಗಿ ಸಿಗ್ತದೆ. ಹಾಗೆ ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ರೀತಿಯಲ್ಲಿ ಹಾಕಿ ಕೊಟ್ಟಿದ್ದೇನೆ. ಇನ್ನೊಂದು ಅರ್ಧ ಲೋಟ ಅಕ್ಕಿಗೆ ಒಂದು ಅರ್ಧ ಮಾತ್ರ ನೀರು ಹಾಕಿದ್ದೇನೆ, ಇನ್ನೊಂದು ಅರ್ಧ ಮಸಾಲದು ನೀರು ಹಾಕಿದೆ ಅಲ್ಲ, ಹಾಗೆ ಆ ರೀತಿಯಲ್ಲಿ ಲೆಕ್ಕ ಹಿಡಿದು ಮಾಡಿರುವಂಥದ್ದು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಉಂಟಾ ಅಂತ ಹೇಳಿ ನೋಡಬೇಕಾಯ್ತು. ಉಪ್ಪು ಇಲ್ಲದೇ ಇದ್ದರೆ ಉಪ್ಪನ್ನು ಆ್ಯಡ್ ಮಾಡಿ ಕೊಡಬೇಕು. ಈ ಟೈಮ್ನಲ್ಲಿ ನೀವೆಲ್ಲ ಬೇರೆ ಏನಾದರೂ ಮಸಾಲೆ ಎಲ್ಲ ಆ್ಯಡ್ ಮಾಡ್ತೀರಾ ಆದರೆ ಮಾಡ್ಬೋದು, ನಾನು ಏನು ಮಾಡೋದಿಲ್ಲ, ಇದಿಷ್ಟೇ ಸಾಕಾಗ್ತದೆ. ಟೇಸ್ಟಿಯಾಗಿರುವಂಥ ಒಂದು ಪಲಾವ್ ರೆಡಿಯಾಗಿ ಸಿಗ್ತದೆ ಆಯಿತಾ. ನಾನು ಉಪ್ಪನ್ನು ನೋಡಿದೆ, ಉಪ್ಪು ಕಡಿಮೆ ಇತ್ತು, ಹಾಗೆ ಉಪ್ಪನ್ನು ಹಾಕಿಕೊಟ್ಟು ಇನ್ನು ಒಂದು ಚಿಕ್ಕ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಹಾಗೆ ಆ ಟೈಮ್ನಲ್ಲಿ ಕುಕ್ಕರ್ದು ಮುಚ್ಚಳ ಮುಚ್ತಾ ಇದ್ದೇನೆ. ಇದು ತುಂಬ ಹಳೆ ಕುಕ್ಕರ್, ನಾನು ಮದುವೆಯಾಗಿ ಬರಲಿಕ್ಕಿಂತ ಮುಂಚೆ ಇದ್ದ ಕುಕ್ಕರ್ ಆಯಿತು. ಅದಕ್ಕೆ ಕೈ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ಕ್ರೂ ಉಂಟು, ತೊಂದರೆ ಇಲ್ಲ. ಕುಕ್ಕರ್ ಸರಿ ಇದ್ದರೆ ಆಯಿತು, ಕೈ ಕಾಲಿಲ್ಲದಿದ್ದರೆ ಪರವಾಗಿಲ್ಲ, ಕುಕ್ಕರ್ ಫಂಕ್ಷನಿಂಗ್ ಸರಿ ಇದ್ದರೆ ಆಯಿತಾ. ಹಾಗೆ ಅದು ಸರಿ ಇದೆ. ಅದೇ ಕುಕ್ಕರಲ್ಲಿ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 2 ವಿಸಿಲನ್ನು ತೆಗಿತೇನೆ. ಫಟಾಫಟ್ 2 ವಿಸಿಲ್ ಬರ್ತದೆ. 2 ವಿಸಿಲ್ ಬಂದ ಕೂಡಲೇ ಫುಲ್ ಅದರ ವಿಸಿಲ್ ಹೋದ ನಂತರ ಆಫ್ ಮಾಡಿ ಕೊಡುವಂಥದ್ದು. ಹಾಗೆ ನಾನಿಲ್ಲಿ ನೀರು ದೋಸೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಅತ್ತೆಗೆ, ಅವರು ಪಲಾವ್ ತಿನ್ನೋದಿಲ್ಲ, ಹಾಗೆ ಅವರಿಗೆ ಅಂತ ಹೇಳಿ ನೀರು ದೋಸೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಆಚೆ ಈಚೆದೆಲ್ಲ ಕೆಲಸ ಆಗಿ ಕಿಚನೆಲ್ಲ ಕ್ಲೀನ್ ಮಾಡಿ, ಅಂದರೆ ತರಕಾರಿದೆಲ್ಲ ತೆಗೆದು ಹಾಕಿದ್ದು ಎಲ್ಲದೂ ಅಲ್ಲಲ್ಲಿ ಇತ್ತಲ್ಲ, ಅದನ್ನೆಲ್ಲ ಆಗುವಷ್ಟರೊಳಗೆ ನನಗೆ ಇಲ್ಲಿ 2 ವಿಸಿಲ್ ಕೂಡ ಆಗಿ ಪಲಾವ್ ರೆಡಿಯಾಗಿದೆ. ಇನ್ನದರ ಗ್ಯಾಸ್ ಫುಲ್ ಹೋಗುವವರೆಗೆ ವೆಯ್ಟ್ ಮಾಡೋದು. ಅಷ್ಟರೊಳಗೆ ನಾನು ಮಗನ ಯೂನಿಫಾರ್ಮು ಅದು ಇದೆಲ್ಲ ರೆಡಿ ಮಾಡಿ ಬಂದೆ. ನೀರೆಲ್ಲ ತೆಗೆದಿಟ್ಟು ಬ್ಯಾಗೆಲ್ಲ ಸೆಟ್ ಮಾಡಿ ಅವನನ್ನು ಸಮಾಧಾನ ಮಾಡಿ ಕೂಗ್ತಾ ಇದ್ದ.
ಹೋಗೋದಿಲ್ಲ ಅಂತ ಹೇಳಿ ಅದನ್ನೆಲ್ಲ ಮಾಡಿ ಮಗು ಮೋಷನ್ ಮಾಡಿದ್ದು ಅದನ್ನು ಕೂಡ ಕ್ಲೀನ್ ಮಾಡಿ ಎಲ್ಲ ಮಾಡಿ ಸೆಟ್ ಮಾಡಿ ಬಂದಿದ್ದೇನೆ. ಯಾಕೆಂದರೆ ಹಸ್ಬೆಂಡ್ ಇರಲಿಲ್ಲ, ಹಸ್ಬೆಂಡ್ ಬೆಳಿಗ್ಗೆ ಫ್ಯಾಕ್ಟ್ರಿಗೆ ಹೋಗಿದ್ರು, ಈ ಟೈಮ್ನಲ್ಲಿ ಅವ್ರು ಇರಲಿಲ್ಲ. ಹಾಗೆ ನಾನು ಎಲ್ಲದನ್ನು ಅಂದರೆ ಹೇಳುತ್ತಿಲ್ವ, ನನ್ನ 100% ಬ್ಯಾಟ್ರಿ ಚಾರ್ಜ್ ಇರುವಾಗ ಯಾವ ರೀತಿ ಮಾಡ್ತಾರೆ ಆ ರೀತಿಯಲ್ಲೆಲ್ಲ ಮಾಡಿ ಅದನ್ನೆಲ್ಲ ಸಮಾಧಾನ ಮಾಡಿ 3 ಕೂಡ ಎದ್ದಿದೆ, 3 ಕೂಡ ಸಮಾಧಾನ ಮಾಡಿ ಒಂದು ಕಡೆ ಕೂತ್ಕೊಳ್ಳಿಸಿ ಬಂದಿದ್ದೇನೆ. ಹಾಗೆ ಈಗ ಪಲಾವ್ ಪರ್ಫೆಕ್ಟಾಗಿ ರೆಡಿಯಾಗಿದೆ, ಅಡಿ ಹಿಡಿಲಿಲ್ಲ, ಏನು ಸ್ಮೆಲ್ ಬರಲಿಲ್ಲ, ಏನು ಕೂಡ ಇಲ್ಲ ಆಯಿತು. ಹಾಗೆ ಡೈರೆಕ್ಟಾಗಿ ನಾನು ಫಸ್ಟ್ ಟಿಫಿನ್ ಬಾಕ್ಸಿಗೆ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಅಂತ ಇಡ್ತಾ ಇದ್ದೇನೆ. ತುಂಬ ಸ್ಟೀಮ್ ಇರುವಾಗ ಬಂದ್ ಮಾಡಬಾರ್ದು, ಅದರದ್ದು ಮಾಯ್ಶ್ಚರ್ ಅದರಲ್ಲಿ ಇದ್ದು ಅದೊಂದು ರೀತಿ ಇದಾಗ್ತದೆ, ಅಂದರೆ ನೀರು ಇಳಿದ ಹಾಗೆ ಆಗ್ತದೆ. ಹಾಗೆ ಅವನಿಗೆ ಬೇಕಾದಷ್ಟನ್ನು ನಾನು ಹಾಕಿ ಇಡ್ತಾ ಇದ್ದೇನೆ. ಮತ್ತು ಉಳಿದದ್ದನ್ನು ಸ್ವಲ್ಪವನ್ನು ತಟ್ಟೆಗೆ ಕೂಡ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ನನಗೆ ನನ್ನ 2 ಮಕ್ಕಳಿಗೆ ತಿನ್ನಿಸಲಿಕ್ಕೆ ಕೂಡ ಇದರಲ್ಲೇ ತಗೊಳ್ತಾ ಇದ್ದೇನೆ. ಈ ಪಲಾವ್ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಆಯಿತಾ. ನಿಮಗೆ ಇಷ್ಟ ಬಂದ ವೆಜಿಟೇಬಲನ್ನು ಮಾಡ್ಬೋದು, ಇಷ್ಟ ಬಂದ ರೀತಿಯಲ್ಲಿ ಮಾಡಿಫೈ ಮಾಡ್ಬೋದು. ಬಟ್ ಫಸ್ಟ್ ಟೈಮ್ ಮಾಡುವಾಗ ಈ ರೀತಿ ಒಮ್ಮೆ ಮಾಡಿ ನೋಡಿ, ಮೈಲ್ಡಾಗಿ ಮಸಾಲ ಚೆನ್ನಾಗಿರ್ತದೆ ಆಯಿತಾ. ಈ ವಿಡಿಯೋ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೂ ಪಲಾವ್ ಮಾಡಿದ್ದೀರಾ ಆದರೆ ಅದರದ್ದು ಬಗ್ಗೆ ಕೂಡ ನನಗೆ ಕಾಮೆಂಟಲ್ಲಿ ಹೇಳಬೇಕಾಯ್ತು. ಈ ವಿಡಿಯೋ ಎಲ್ಲ ಯಾವ ವಿಡಿಯೋದಲ್ಲಿ ಕೂಡ ಪಲಾವ್ ರೆಸಿಪಿ ಟ್ರೈ ಮಾಡಿದರೆ ಹೇಳೋದನ್ನು ಮರಿಬೇಡಿ. ಆನಂತರ ಅದ್ರ ಜೊತೆಗೆ ನಾನು ಅವನಿಗೆ ಕರ್ಡ್ ಕೊಟ್ಟಿದ್ದೇನೆ, ಆದರೆ ಕರ್ಡ್ ಪಲಾವಿಗೆ ಹಾಕಿ ತಿನ್ನಲಿಕ್ಕೆ ಅಲ್ಲ, ಅದಕ್ಕೆ ಶುಗರನ್ನು ಹಾಕಿ ಸ್ವೀಟ್ ಮಾಡಿ ಕೊಟ್ಟಂಥದ್ದು, ಒಂದು ಡೆಸರ್ಟ್ ರೀತಿಯಲ್ಲಿ ಇರಲಿ ಅಂತ ಹೇಳಿ. ಹಾಗೆ ನಾನು ಅವರಿಗೆ ಯೂನಿಫಾರ್ಮ್ ಹಾಕುವಾಗ ಇಲ್ಲಿ ಚಿಕ್ಕದು ತುಂಬ ಕೂಗ್ತಾ ಇದೆ, ಅದಕ್ಕೆ ಅಂದರೆ ಕಾಲು ಕೂಡ ನೋವಲ್ಲ, ಎಲ್ಲಿ ಕೂಡ ಅವನಿಗೆ ಮನೆಯೊಳಗೆ ತಿರುಗಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ಹಾಗೆ ತುಂಬ ಕೂಗ್ತಾ ಇದ್ದಾನೆ. ನಿನ್ನೆಯಿಂದ ನಾನು ಮೊನ್ನೆ ಕೊಟ್ಟಾಗಿಂದ ಹಿಡ್ಕೊಂಡೇ ಬಾಕಿ ಆಯಿತಾ, ಇಡೀ ದಿನ ರಾತ್ರಿ ಅನ್ನೋ ರೀತಿಯಲ್ಲಿ ಹಿಡ್ಕೊಂಡೇ ಕೂತ್ಕೊಳ್ಳುವಂಥದ್ದು. ಮತ್ತು ನನಗೆ ಇದು ಲಾಸ್ಟ್ ಚಾನ್ಸ್ ಎಲ್ಲ ಸಿಗುವಂಥದ್ದು, ಇಷ್ಟು ಚಿಕ್ಕ ಮಗುವನ್ನು ಹ್ಯಾಂಡಲ್ ಮಾಡೋದು, ಅದನ್ನು ಹಿಡ್ಕೊಳ್ಳುವಂಥದ್ದು. ಇದು ಇದ್ದ ಹಾಗೆಯೇ ಇರ್ತದೆ, ಇದು ಇನ್ನು ಸ್ವಲ್ಪ ದಿನದಲ್ಲಿ ಬೇಗನೆ ಬೆಳೀತದೆ. ಹಾಗಾಗಿ ಈ ಒಂದು ಟೈಮ್ನ ನಾನು ಎಂಜಾಯ್ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೇನೆ. ನನಗೆ ಇವನ ಜೊತೆ ಎಂಜಾಯ್ ಮಾಡಲಿಕ್ಕೆ ಬೇಕು, ಮತ್ತು ಇನ್ನೆರಡು ಇರುವಂಥದ್ದು ನನಗೆ ತಲೆನೋವು ಕೊಡುವಂಥದ್ದು. ಹಾಗಾಗಿ ಇಷ್ಟೇ ಇವತ್ತಿನ ವ್ಲಾಗ್ ಆಯಿತಾ. ಇಷ್ಟ ಆಗೋದಾದರೆ ಲೈಕ್ ಮಾಡೋದನ್ನು, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.